ವಿಜಯ್ ರಶ್ಮಿಕಾ ಮದ್ವೆಗೆ ಸೆಲೆಬ್ರಿಟಿಗಳಿಗಿಲ್ಲ ಆಹ್ವಾನ. ರೂಲ್ಸ್ ಕೇಳಿ ಫ್ಯಾನ್ಸ್ ಸಿಡಿಮಿಡಿ. ನಟಿ ರಶ್ಮಿಕಾ ಮದ್ದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಮಧ್ಯೆ ಲವ್ ನಡೆಯುತ್ತಿದೆ. ಕಳೆದ ಅಕ್ಟೋಬರ್ನಲ್ಲಿಯೇ ಟಾಲಿವುಡ್ ಮೋಸ್ಟ್ ಲವಬಲ್ ಜೋಡಿ ಎಂಗೇಜ್ ಆಗಿದ್ದಾರೆ ಅನ್ನೋ ಅಂತೆಕಂತೆ ಸುದ್ದಿಗೆಲ್ಲ ಬ್ರೇಕ್ ಬಿದ್ದಿದೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದ್ದಣ್ಣ ವೈವಾಹಿಕ ಜೀವನಕ್ಕೆ ಕಾಲಿಡಲು ಮುಹೂರ್ತ ನಿಗದಿಯಾಗಿದೆ. ಫೆಬ್ರವರಿ 26ರಂದು ರಾಜಸ್ಥಾನದ ಐತಿಹಾಸಿಕ ನಗರಿ ಉದಯಪುರದಲ್ಲಿ ಈ ಜೋಡಿ ಸಪ್ತಪದಿ ತುಳಿಯಲಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಮದುವೆಗೆ ಯಾರೆಲ್ಲ ಹೋಗ್ತಾರೆ ಅನ್ನೋದು ಮಾತ್ರ ತಿಳಿದಿಲ್ಲ. ಇನ್ನು ವೆಡ್ಡಿಂಗ್ಗೆ ಹೋಗುವವರಿಗೆ ರೂಲ್ಸ್ ಅಪ್ಲೈ ಆಗಲಿದೆ. ಅದೇನಂತ ಹೇಳ್ತೇವೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಕುಟುಂಬಸ್ಥರು ಮದುವೆಯ ಶಾಸ್ತ್ರಗಳನ್ನ ಈಗಾಗಲೇ ಆರಂಭ ಮಾಡಿದ್ದಾರಂತೆ. ಫೆಬ್ರವರಿ 24ರಂದು ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ನಡೆಯಲಿದೆ. ಫೆಬ್ರವರಿ 26ರಂದು ವಿಜಯ್ ಮತ್ತು ರಶ್ಮಿಕಾ ಹಸಿಮಣೆ ಏರಲಿದ್ದಾರೆ. ಈಗಾಗಲೇ ಎರಡು ಕುಟುಂಬಗಳು ಪ್ರತ್ಯೇಕವಾಗಿ ಮದುವೆಯ ಪೂರ್ವ ಶಾಸ್ತ್ರಗಳನ್ನು ನೆರವೇರಿಸಿವೆ. ರಶ್ಮಿಕಾ ಅವರ ತವರು ಮನೆಯಲ್ಲಿ ಮತ್ತು ವಿಜಯ್ ಅವರ ಮನೆಯಲ್ಲಿ ಸಂಪ್ರದಾಯದಂತೆ ಪೂಜೆಗಳು ನಡೆದಿವೆ. ಇಬ್ಬರೂ ಫೇಮಸ್ ತಾರಾ ಜೋಡಿಯಾಗಿರೋದ್ರಿಂದ ಅವರ ಮದುವೆ ಫೋಟೋ ವಿಡಿಯೋವನ್ನ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಆದ್ರೆ ಮದುವೆಗೆ ಆಗಮಿಸೋರು ಒಂದಷ್ಟು ರೂಲ್ಸ್ ಫಾಲೋ ಮಾಡಬೇಕಾಗಿದೆ. ವಿರಾಟ್ ಅನುಷ್ಕಾ ವಿಕಿ ಕ್ಯಾಟ್ ಮದುವೆಯಂತೆ ಇವರ ಮದುವೆಯಲ್ಲೂ ನೋ ಫೋನ್ ನಿಯಮ ಜಾರಿಯಲ್ಲಿದೆ. ಮದುವೆ ಸಮಾರಂಭದಲ್ಲಿ ಫೋಟೋ ಅಥವಾ ವಿಡಿಯೋ ಲೀಕ್ ಆಗದಂತೆ ತಡೆಯಲು ಮೊಬೈಲ್ ಫೋನ್ಗಳನ್ನು ನಿಷೇಧಿಸಲಾಗಿದೆ. ಅಷ್ಟೇ ಅಲ್ಲ, ಮದುವೆ ಚಿತ್ರೀಕರಿಸುವ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ತಂಡದ ಜೊತೆ ಗೌಪ್ಯತಾ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಅಭಿಮಾನಿಗಳು ಮದುವೆ ಕಣ್ತುಂಬಿಕೊಳ್ಳುವ ಆಸೆಗೆ ನಿರಾಸೆಯಾಗಿದೆ. ಅಚ್ಚರಿ ಸಂಗತಿ ಎಂದರೆ, ಈ ಮದುವೆಗೆ ಚಿತ್ರರಂಗದ ಸಹೋದ್ಯೋಗಿಗಳು ಅಥವಾ ಸ್ಟಾರ್ ನಟ ನಟಿಯರಿಗೆ ಆಹ್ವಾನ ನೀಡಿಲ್ಲ. ಕೇವಲ ಕುಟುಂಬದ ಸದಸ್ಯರು ಮತ್ತು ತೀರಾ ಹತ್ತಿರದ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ನಡೆಯಲಿದೆ. ಅತ್ಯಂತ ಖಾಸಗಿಯಾಗಿ ಮದುವೆಯಾಗಲು ಈ ಜೋಡಿ ನಿರ್ಧರಿಸಿದೆ. ವಿಜಯ್ ಮತ್ತು ರಶ್ಮಿಕಾ ತಮ್ಮ ಆಪ್ತ ಸ್ನೇಹಿತರಿಗೆ ತಾವೇ ಸ್ವತಃ ಕೈಬರಹದ ಪತ್ರಗಳನ್ನು ಬರೆದು ಕಳಿಸಿದ್ದಾರೆ. ಅದರಲ್ಲಿ ನಮಗೆ ನಿಮ್ಮ ಆಶೀರ್ವಾದ ಸಾಕು, ಯಾವುದೇ ಉಡುಗೊರೆ ತರಬೇಡಿ ಎಂದು ವಿನಂತಿಸಿಕೊಂಡಿದ್ದಾರೆ. ಫೆಬ್ರವರಿ 26ರಂದು ಮದುವೆ ನಡೆಯಲಿದೆ. ಮಾರ್ಚ್ 4ರಂದು ಅದ್ಧೂರಿಯಾಗಿ ಆರತಕ್ಷತೆ ನಡೆಯಲಿದೆ. ಈ ರಿಸೆಪ್ಷನ್ಗೆ ಸೆಲೆಬ್ರಿಟಿಗಳು, ಕ್ರಿಕೆಟ್ ತಾರೆಯರು, ರಾಜಕಾರಣಿಗಳು, ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ. ಇನ್ನು ನೀವು